ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ನಾವು ಈಗ ಶ್ರೀ ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ 9th ಕ್ರಾಸ್ ಮಲ್ಲೇಶ್ವರಂ ಪೋಸ್ಟ್ ಆಫೀಸ್ ಪಕ್ಕದಲ್ಲಿರೋ ಅಂಗಡಿಗೆ ಬಂದಿದೀವಿ. ಇಲ್ಲಿ ದಸರಾ ಸ್ಪೆಷಲ್ ಅಂತ ಎಲ್ಲಾ ಬೊಂಬೆಗಳು ಇಟ್ಟಿದ್ದಾರೆ. ಕಾನ್ಸೆಪ್ಟ್ ಡಾಲ್ಸ್ ಇದೆ, ಒಂದೊಂದೇ ಬೊಂಬೆಗಳು ಕೂಡ ಇದೆ. ನೀವು ವೆರೈಟಿ ಆದ ಬೊಂಬೆಗಳನ್ನ ನೋಡಬಹುದು. ನೋಡಿ, ನಾವೇ 3 ಬೊಂಬೆಗಳನ್ನ ಇಟ್ಕೊಂಡಿದೀವಿ. ಯಾವ್ದು? ಸರಸ್ವತಿ ಇದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಶ್ರೀ ವಿಷ್ಣು ಮಲ್ಕೊಂಡಿರೋ ಶ್ರೀ ವಿಷ್ಣುನ ಕೂಡ ನೋಡಬಹುದು ನೀವು. ನಿಮ್ಗೂ ದಸರಾಗೆ ಬೊಂಬೆಗಳು ಬೇಕು ಅಂದ್ರೆ ಖಂಡಿತ ಶ್ರೀ ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ 9th ಕ್ರಾಸ್ ಮಲ್ಲೇಶ್ವರಂ ಪೋಸ್ಟ್ ಆಫೀಸ್ ಹತ್ರ ಇರೋ ಮಳಿಗೆಗೆ ಖಂಡಿತ ನೀವು ವಿಸಿಟ್ ಮಾಡಬಹುದು. ಹಾಗೆ ಅವ್ರ ಫೋನ್ ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಅವ್ರಿಗೆ ನೀವು ಫೋನ್ ಕೂಡ ಮಾಡಿ ಆರ್ಡರ್ಸ್ ಕೊಡಬಹುದು, ಅಥವಾ ಇಲ್ಲೇ ಬಂದು ನೀವು ಅಂಗಡಿನ ವಿಸಿಟ್ ಮಾಡಬಹುದು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ವಿಡಿಯೋ ಕೆಳಗಡೆ ಕೃಷ್ಣ ಅಂತ ಅವ್ರ ಹೆಸರು, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದೀವಿ. ಇದೆಲ್ಲ ಬೇಕಾದಲ್ಲಿ ಖಂಡಿತ ಅವ್ರ ಕರೆ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸೊ ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ಗೆ 2ನೇ ಎಪಿಸೋಡ್ ಬಂದಿದ್ದೀವಿ ನಾವು. ಹೇಳಿ ಮೇಡಮ್. ಸೊ ಮುಂಚೆ ಬಂದಿದ್ವಿ, ಮತ್ತೆ ಈ ಎಪಿಸೋಡ್ಗೆ ತಮ್ಮನ್ನ ಸಂದರ್ಶನ ಮಾಡೋಣ ಅಂತ ಅನ್ನಿಸ್ತು. ಯಾಕಂದ್ರೆ ತರಹೇವಾರಿ ಬೊಂಬೆಗಳಿದೆ. ಸರ್, ಕಾನ್ಸೆಪ್ಟ್ ಡಾಲ್ಸ್ ಎಲ್ಲ ಇಟ್ಟಿದ್ದೀರಾ? ನಿಮ್ಮ ಅಂಗಡಿ 9th ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಇರೋದಲ್ವಾ? ಹೌದು ಮೇಡಮ್, 9th ಕ್ರಾಸ್ ಮಲ್ಲೇಶ್ವರಂ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಇರೋದು. ಓಕೆ ಸರ್, ಇದು ಕಾನ್ಸೆಪ್ಟ್ ಡಾಲ್ಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್, ಏನೇನಿದೆ ಅಂತ ಇಲ್ಲಿ. ಇಲ್ಲಿಂದ ಮೇಡಮ್, ಅದು ಪಾರ್ಕ್ ಥೀಮ್. ಪಾರ್ಕ್ ಅಲ್ಲಿ ಆಟ ಆಡೋದು, ಅಲ್ಲಿ ಕೂತ್ಕೊಂಡಿರೋದು, ಜನ ನೋಡ್ತಿರೋದು, ಕುದುರೆ ಓಡಿಸ್ತಾ ಇರೋದು, ಆಟ ಆಡೋದು, ಅದೊಂದು ಟೀಮ್ ಇದೆ. ಅದು ಬಿಟ್ಟರೆ ಸ್ಕೂಲ್, ನೆಕ್ಸ್ಟ್ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಮಿಸ್ ಹೇಳ್ಕೊಡ್ತಿರೋದು, ಪಾಠ ಹೇಳ್ಕೊಡ್ತಿರೋದು ಯಾವ ತರ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಸಾಪಾಡ್ ಸೆಟ್. ಸಾಪಾಡ್ ಸೆಟ್ ಅಂದ್ರೆ ಟೇಬಲ್ ಸಾಪಾಡ್ ಸೆಟ್ ಅಂತಾರೆ ತಮಿಳಲ್ಲಿ. ಸಾಪಾಡ್ ಅಂತಾರೆ ಅಂದ್ರೆ ಊಟದ ಒಬ್ಬ ಆ ಕಡೆಯಿಂದ ಒಬ್ರು ಬಡಿಸ್ತಾ ಇರೋದು, ಇವರೆಲ್ಲ ಊಟ ಮಾಡ್ತಾ ಇರೋದು. ಅದರಿಂದ ಇರೋದು ಬಂದು ಮದುವೆ ಸೆಟ್. ಮದುವೆ ಫಸ್ಟ್ ಆಗ್ತಾ ಇದಾರೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇದು ಮದುವೆ ಸೆಟ್. ಅದ್ರ ಮುಂದೆ ಇರೋದು ಶ್ರೀಮಂತ ಸೆಟ್. ರಿಸೆಪ್ಷನ್ ಆದ್ಮೇಲೆ ಶ್ರೀಮಂತ. ಫಸ್ಟ್ ಮದುವೆ, ಆಮೇಲೆ ರಿಸೆಪ್ಷನ್, ಆಮೇಲೆ ಶ್ರೀಮಂತ. ತುಂಬಾನೇ ಚೆನ್ನಾಗಿದೆ ಸರ್. ಇದು 60 ವರ್ಷ ಶಾಂತಿ. ಇದು 60 ವರ್ಷ ಶಾಂತಿ. 80 ವರ್ಷ ಫುಲ್ ಕೂದಲಿರಲ್ಲ. ಇದಕ್ಕೆ 60 ವರ್ಷಕ್ಕೆ ಒಂದ್ ಸ್ವಲ್ಪ ಕೂದಲಿರುತ್ತೆ, 80 ವರ್ಷ ಕೂದಲಿರಲ್ಲ. ಇದು ಆ ಕಾನ್ಸೆಪ್ಟ್. ಇದು ಮನೆಯಲ್ಲಿ ಹೋಟ್ಲ್ ಮುಂದೆ ಅಡಿಗೆ ಮಾಡೋದು, ಇಡ್ಲಿ ಮಾಡೋದು, ದೋಸೆ ಹಾಕೊಡೋದು, ಮಿನಿ ಹೋಟ್ಲ್ ಇದ್ದಂಗೆ ಇದು. ಇದೆಲ್ಲ ಆ ಕಾನ್ಸೆಪ್ಟ್. ಇದು ಬಾವಿ ಇದೆ, ಬಾವಿಲಿ ನೀರು ಸೇರಕ್ಕೆ, ಬಟ್ಟೆ ಒಗೆಯಕ್ಕೆ ಅದೊಂದು ಕಾನ್ಸೆಪ್ಟ್ ಇದೆ. ಇದು ನಾಮಕರಣ ಸೆಟ್ ಮೇಡಮ್, ಮಗು ನಾಮಕರಣ ಸೆಟ್, ತೊಟ್ಲು ಶಾಸ್ತ್ರ. ಇದು ಕಿವಿ ಚುಚ್ಚದ ಮೇಡಮ್. ಕಿವಿ ಓಲೆನೋ ಇದೆ. ಇದು ಹೋಟ್ಲ್ ಸೆಟ್ ಮೇಡಮ್. ಹೋಟ್ಲಲ್ಲಿ ಎಲ್ಲ ಊಟ ಮಾಡ್ತಿರೋದು, ಮನೆ ಹಳ್ಳಿ ಹೋಟ್ಲು ಊಟ ಮಾಡ್ತಾ ಇರೋದು. ಇದು ಟೀ ಸ್ಟಾಲ್. ಟೀ ಇದೆ, ಮಾತಾಡ್ಕೊಂಡು ಟೀ ಕುಡಿಯೋದು. ಸರ್, ಇಲ್ಲಿ ರಾಮ ಸೀತಾ ಅಲ್ವಾ ಸರ್? ಅದು ರಾಮ ಪಟ್ಟಾಭಿಷೇಕ, ರಾಮಂದು ಪಟ್ಟಾಭಿಷೇಕ. ಇದು ಕೃಷ್ಣ ಲೀಲೆ ಮೇಡಮ್, ಕೃಷ್ಣ ಸಖೀರ್ ಅಂತಾರಲ್ವಾ, ಆ ಸೆಟ್ ಇದು. ಇದು ಕುಬೇರ ಸೆಟ್. ಕುಬೇರ ಮುಂದೆ ಇರೋದು. ಇದು ಸರ್ ವೆಂಕಟರಮಣ ಸ್ವಾಮಿ, ಪಾರ್ಥ ಸಾರಥಿ ಸೆಟ್ ಇದೆ ಮೇಡಮ್. ಇದು ರಾಮ ಸೀತೆ ಲಕ್ಷ್ಮಣ ಸೀತಾ ಆಂಜನೇಯ ರಾಮ ಫ್ಯಾಮಿಲಿ ಇದು. ಹಿಂದ್ಗಡೆ ಗಿರಿಜಾ ಕಲ್ಯಾಣ ಮೇಡಮ್. ಇದು ಸರ್
ಸೀತಾ ಕಲ್ಯಾಣ ಅದು ಸೀತಾ ಕಲ್ಯಾಣ. ಸರ್ ಇಲ್ಲಿ ಯಾರೋ ಮಲ್ಕೊಂಡ್ಬಿಟ್ಟಿದಾರಲ್ಲ ಸರ್, ಏನಿದು ಘಟೋದ್ಗಜ. ಘಟೋದ್ಗಜ ಮಲ್ಕೊಂಡ್ಬಿಟ್ಟಿರೋದಾ? ಅದನ್ನ ಎಬ್ಬರಿಸ್ತಾ ಇರೋದು, ಇವರೆಲ್ಲ ಹೊಡೆದು ಟಮಟೆ ಹೊಡೆದು ಊಟ ಇಲ್ಲ ಇಟ್ಟು ರೆಡಿ ಮಾಡಿದ್ದಾರೆ, ಎಬ್ಬರಿಸೋದು. ಘಟೋದ್ಗಜನ ಕುಂಭಕರ್ಣ ಸರ್ ಅದು? ಇದು ಕುಂಭಕರ್ಣ, ಅದು ಘಟೋದ್ಗಜ. ಇದು ಘಟೋದ್ಗಜ. ಇದು ಮಲಗಿರೋದು ಕುಂಭಕರ್ಣ. ಇಲ್ಲಿ ಕುಂಭಕರ್ಣ ಅಲ್ವಾ? ಕುಂಭಕರ್ಣ ಮೇಡಮ್. ಊಟ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ? ಊಟ ಇಟ್ಟಿದ್ದಾರೆ, ಎಬ್ಬರಿಸ್ತಾ ಇದ್ದಾರೆ, ಎದ್ದ ತಕ್ಷಣ ತಿನ್ಬೇಕಲ್ಲ, ಅದಕ್ಕೆ ಊಟ ರೆಡಿ ಮಾಡಿದ್ದಾರೆ ಮೇಡಮ್. ಸರ್ ಇದು ನರಸಿಂಹ ಅವತಾರ ಬೇರೆ ಇದೆಲ್ಲ ಸರ್ ಇಲ್ಲಿ? ಕಂಬದ ನರಸಿಂಹ ಮೇಡಮ್. ಕಂಬ ಹೊಡೆದ್ರೆ ನರಸಿಂಹ ಬರ್ತಾ ಇದೆ. ಕಂಬ ಪ್ರಹ್ಲಾದ ಅವ್ರ ತಂದೆ ಹಿರಣ್ಯಕಶಿಪು ಕಂಬ ಹೊಡೆದಾಗ ಎಲ್ಲೆಲ್ಲೋ ಇದಾನೆ ದೇವರು ಅನ್ನೋದಕ್ಕೆ ಕಂಬ ಹೊಡೆದಾಗ ಕಂಬದಲ್ಲಿರೋ ನರಸಿಂಹ ಓಪನ್ ಆಗಿ ಹೊರಗಡೆ ಬರ್ತಾರೆ. ತುಂಬಾ ಚೆನ್ನಾಗಿದೆ ಸರ್ ಇದು. ತುಂಬಾ ಚೆನ್ನಾಗಿದೆ. ಇದು ದಶಾವತಾರ ಅಲ್ವಾ ಸರ್? ದಶಾವತಾರ ಚಿಕ್ಕದಿದ್ದು. ದೊಡ್ಡದು ಇದೆಯಾ? 4 ಸೈಜ್ ಬರುತ್ತೆ ಮೇಡಮ್. ಇದು ಸಿಂಗಲ್ ದುರ್ಗಾ ಇದೆ. ಇದು ಇವೆಲ್ಲ ದುರ್ಗಾನೆ 3 ಸೈಜಸ್ ಬರುತ್ತೆ ದುರ್ಗ. ಅದ್ರಲ್ಲಿ ಚಿಕ್ಕದಿದೆ. ಇದು ಕಳಶ, ಚಿಕ್ಕ ದುರ್ಗ. ನವದುರ್ಗೆಯರು ಇದೆನಾ? ನವದುರ್ಗಿರು ಕೆಳಗಡೆ ಇದೆ ಮೇಡಮ್. ಇದೆಲ್ಲ ನವದುರ್ಗಿರು. ಇದೆಲ್ಲ ನವದುರ್ಗಿರು ಮೇಡಮ್. ಅಲ್ಲಿಂದ ನವದುರ್ಗಿರು. ನವ ನರಸಿಂಹ ಇದು ಮುಂದ್ಗಡೆ ಇರೋದು. ಸೊ ಇದೆಲ್ಲ ನವದುರ್ಗೆಯರು, ನವದುರ್ಗಿರು ಮುಂದ್ಗಡೆ ಇರೋದು ನವ ನರಸಿಂಹ. ನರಸಿಂಹ ಅವತಾರಗಳು. ನವ ನರಸಿಂಹ. ಇದು ಅಷ್ಟಲಕ್ಷ್ಮಿ ಚಿಕ್ಕದು. ಇದರಲ್ಲಿ 4 ವೆರೈಟಿ ಇದೆ. ಚಿಕ್ಕ ಸೈಜ್, ಮೀಡಿಯಂ ಸೈಜ್, ದೊಡ್ಡದು, ಅದಕ್ಕೆ ದೊಡ್ಡದು. ಇದು ಕಲ್ಕತ್ತಾ ಲಕ್ಷ್ಮಿ ಅವಳು ಮುಂದ್ಗಡೆ ಇರೋಳು. ಕಲ್ಕತ್ತಾ ಲಕ್ಷ್ಮಿ ಅಂತ ಹೇಳ್ತೀರಾ? ಹೌದು. ಇದು ಬ್ಯಾಂಕ್ ಸೆಟ್. ಅದ್ರ ಹಿಂದೆಗಡೆ ಇರೋದು ದಶಾವತಾರ. ಅದ್ಗಡೆ ಹಿಂದೆ ಇರೋದು ದಶಾವತಾರನೇ. ದೊಡ್ಡ ಸೈಜ್ ಅಲ್ವಾ? ದೊಡ್ಡ ಸೈಜ್ ದಶಾವತಾರ ಇಲ್ಲಿದೆ ನಾವು. ಸೊ ರಾವಣನೂ ಇಟ್ಟಿದ್ದೀರಾ? ರಾವಣ ದರ್ಬಾರ್ ಮೇಡಮ್ ಅದು. ಸೊ ಇದು ಕೈಲಾಸ ಪರ್ವತನ? ಕೈಲಾಸ ಸೆಟ್ ಮೇಡಮ್. ಕೈಲಾಸ ಸೆಟ್. ಅದು ಈಶ್ವರ ಕೂತಿರೋದು ಹಿಂದ್ಗಡೆ ಇದೆಯಲ್ಲ, ಧ್ಯಾನ ಈಶ್ವರ ಅಂದ್ಬಿಟ್ಟು ಈಶ್ವರ ಧ್ಯಾನ ಮಾಡ್ತಾ ಇರೋದು. ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಒಳ್ಳೆ ಬುದ್ಧಿ ಇರ್ಲಿ ಅಂತ, ಭಕ್ತಿ ಬರ್ಲಿ ಜನಗಳಲ್ಲಿ ಅಂತ ಜಪ ಮಾಡ್ತಾರೆ. ಕಾಮಧೇನು. ಇದು ಪೂತಿನಿ ಮೇಡಮ್. ಪೂತಿನಿ ಇವ್ರ ಪೂತಿನಿ ಹಾಲು ಕೊಡಿಸ್ತಿದ್ರು. ಎಲ್ಲ ಮೇಡಮ್. ಪೂತಿನಿ ಅವಳು ರಾಕ್ಷಸಿ. ಕೃಷ್ಣನ್ಗೆ ಹಾಲು ಕೊಡಿಸ್ತಿದ್ರು. ಬೇರೆ ವೇಷದಲ್ಲಿ ಬಂದು, 6 ವೇಷದಲ್ಲಿ ಬಂದು ಕೃಷ್ಣನ್ ಗೊತ್ತಾಗಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಮೇಡಮ್. ಬ್ಲಾಕ್ ಕಲರ್ ಎರಡು ಇದೆ. ಅದು ವರಾಹಿ ಸ್ವಾಮಿ. ವರಾಹಿ. ವರಾಹ. ಅದು ವರ ಹಯಗ್ರೀವ. ಹಯಗ್ರೀವ. ಲಕ್ಷ್ಮೀ ಹಯಗ್ರೀವ. ಅದು ಲಕ್ಷ್ಮೀ ಹಯಗ್ರೀವ ಮೇಡಮ್. ಲಕ್ಷ್ಮೀ ಹಯಗ್ರೀವ. ಯಾಕೆಂದ್ರೆ ನಮಸ್ತೆ ಮೇಡಮ್. ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್. ಸೊ ಬೊಂಬೆ ಹಬ್ಬ ಬಂದಿದೆ, ದಸರಾ. ಬೊಂಬೆನ ತಗೊಳಕ್ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ ಬರ್ತೀವಿ. ದೂರದಿಂದ ಬರ್ತೀರಾ? ಹೌದು, ಯಾಕಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿದೆ, ಮತ್ತೆ ಪ್ರೈಸ್ ರೀಸನಬಲ್ ಇದೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ವರ್ಷ ಇಲ್ಲೇ ಬರ್ತೀವಿ. ಯಾವ ತರದ ಬೊಂಬೆಗಳನ್ನ ತಗೊಂಡಿದ್ದೀರಾ ಈ ಸಲ ನೀವು? ನಾವು ಈ ಸಲ ಅಷ್ಟಲಕ್ಷ್ಮಿ ತಗೊಂಡಿದ್ದೀವಿ, ದಶಾವತಾರ ತಗೊಂಡಿದ್ದೀವಿ, ಶ್ರೀನಿವಾಸ ಕಲ್ಯಾಣ ತಗೊಂಡಿದ್ದೀವಿ. ಸೊ ಕಾನ್ಸೆಪ್ಟ್ ಡಾಲ್ಸ್ ಎಲ್ಲ ಇದೆ ಈಗ? ಹಾ, ಎಲ್ಲ ಇದೆ ನೋಡಿ. ಎಲ್ಲ ಮಕ್ಕಳದು ಸ್ಕೂಲ್ದೆಲ್ಲ ಇದೆ, ಪಾರ್ಕ್ ಇದೆ. ಹೌದು, ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನೀವು? ಅದೇ ನೀವು ನೆಕ್ಸ್ಟ್ ದಸರಾಗೆ ಏನಾದ್ರು ಬೊಂಬೆ ಕೊಡಿಸ್ಬೇಕಂತಿದ್ರೆ ಇಲ್ಲಿ ಬಂದು ತಗೊಳ್ಳಿ, ಬೊಂಬೆಗಳು ತಗೊಳ್ಳಿ. ತುಂಬಾ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಸಿಗುತ್ತೆ. ಸೊ ಈ ವರ್ಷ ದಸರಾಗೆ ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡಲೇಬೇಕು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್. ಹೌದು, 9th ಕ್ರಾಸ್ ಮಲ್ಲೇಶ್ವರಂ. ಫಸ್ಟ್ ಫ್ಲೋರ್ ಅಲ್ಲಿ ಗೋಡೌನ್ ಕೂಡ ಇದೆ. ಅಲ್ಲಿ ಎಲ್ಲ ಬೊಂಬೆಗಳನ್ನು ಇಟ್ಟಿದ್ದಾರೆ. ಸೊ ಡಿಸ್ಪ್ಲೇ ನಿಮ್ಗೆಲ್ಲ ತೋರಿಸ್ತಾ ಇದೀವಿ. ಖಂಡಿತ ಬಂದು ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ಗೆ ವಿಸಿಟ್ ಮಾಡಿ ಎಲ್ಲರೂ.
ಇದು ನಮ್ಮ ಅಂಗಡಿ ತುಂಬಾ ಫೇಮಸ್ ಆಗಿದೆ. ತುಂಬಾ ವರ್ಷದಿಂದ ಇಲ್ಲಿ ಬಂದು ಹಳೆ ಕಸ್ಟಮರ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಇಲ್ಲಿ ವಿಧ ವಿಧವಾದ ಇದು ಗೊಂಬೆಗಳೆಲ್ಲ ಸಿಗುತ್ತೆ. ಕಾನ್ಸೆಪ್ಟ್ ಡಾಲ್ ಸಿಗುತ್ತೆ, ಗೊಲ್ಲು ಡಾಲ್ ಸಿಗುತ್ತೆ, ಚನ್ನಪಟ್ಟಣ ಡಾಲ್ ಸಿಗುತ್ತೆ, ಇನ್ನು ಮುಂತಾದ ಗೊಂಬೆಗಳೆಲ್ಲ ಸಿಗುತ್ತೆ. ನೀವು ಒಂದ್ಸಲಿ ನಮ್ಮ ಅಂಗಡಿನ ವಿಸಿಟ್ ಮಾಡಿ. ಪ್ರೈಸ್ ಎಲ್ಲ ರೀಸನಬಲ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆದಲ್ಲಿ ತಗೊಂಡು ತುಂಬಾ ಚೆನ್ನಾಗಿರುತ್ತೆ, ಬಂದು ನೋಡ್ಕೊಂಡು ಹೋಗಿ. ನಮ್ಮ ಅಂಗಡಿಲಿ ವುಡನ್ ಡಾಲ್ಸ್ಗೆ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಿಮ್ಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರ್ ಇದೆ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಈ ಪಟ್ಟದ ಗೊಂಬೆ ಸಿಗತ್ತಾ ನಿಮ್ಗೆ? ಪಟ್ಟದ ಗೊಂಬೆನೂ ಸಿಗುತ್ತೆ, ಅದಕ್ಕೆ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. 10 ವಿಧವಾದ ಡೆಕೋರೇಷನ್ಸ್ ಮಾಡ್ಕೊಡ್ತೀವಿ. ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಥ್ಯಾಂಕ್ ಯು. ಸಖತ್ ಬೆಂಗಳೂರು ಚಾನಲ್ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಅನ್ನು ಪ್ಲೀಸ್ ಒತ್ತಿ. ಥ್ಯಾಂಕ್ ಯು.